ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ, ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ. ನಮಸ್ತೆ ಸದಾ ವತ್ಸಲೆ ಎಂದು ಭಾರತಾಂಬೆಯನ್ನ ವಂದಿಸುತ್ತಲೇ ಆರಂಭವಾಗುವ ಈ ಸಂಘಟನೆಯ ಮೂಲ, ಮುಖ್ಯ ಹಾಗೂ ಕೊನೆಯ ಉದ್ದೇಶವು ದೇಶದ ರಕ್ಷಣೆ, ಧರ್ಮ ಜಾಗೃತಿ ಮತ್ತು ಸಂಘಟನೆ. ಶತಸಂವತ್ಸರದ ಹೊಸ್ತಿಲಲ್ಲಿರೋ RSS ಭಾರತದ ಹೆಮ್ಮೆ. 108 ಟೀಕೆಗಳ ಆಚೆಗೂ ಸಮಾಜದ ಏಳಿಗೆ ಮತ್ತು ಒಳಿತಿಗಾಗಿ ಜೀವಿಸುವುದನ್ನು ಕಲಿಸುವ ಈ ಸಂಘಟನೆ ಮೇಲೆ ನಿಷೇಧದ ತೂಗುಗತ್ತಿ ತೂಗಲಾರಂಭಿಸಿದೆ. ಅಕ್ಷರಶಃ ಓಲೈಕೆ ರಾಜಕಾರಣದ ಹಾದಿ ಹಿಡಿದಿರುವ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ RSS ನಿಷೇಧಿಸೋದಕ್ಕೆ ಸಿದ್ಧವಾಗಿದೆ. ಹಾಗಾದರೆ ದೇಶಭಕ್ತಿಯ ಸಂಘಟನೆಯನ್ನು ನಿಷೇಧಿಸೋದಕ್ಕೆ ಕಾಂಗ್ರೆಸ್ನಿಂದ ಸಾಧ್ಯವೇ? 1925 ಸೆಪ್ಟೆಂಬರ್ 27ರಂದು ನಾಗಪುರದಲ್ಲಿ ಪುಟ್ಟದಾಗಿ ಜನ್ಮ ತಳೆದ ಈ ಸಂಘಟನೆ ಹಿಂದೂ ರಾಷ್ಟ್ರ ಸ್ಥಾಪನೆಯ ಕನಸಿನೊಂದಿಗೆ 100 ವರ್ಷಗಳನ್ನು ಪೂರೈಸಿದೆ. ಹಿಂದುತ್ವದ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತಲೇ ಬಂದ ಈ ಸಂಘಟನೆ ಇಂದು ದೇಶದಾದ್ಯಂತ ಸಾವಿರಾರು ಶಾಖೆಗಳು ಹಾಗೂ ಲಕ್ಷಾಂತರ ಕಾರ್ಯಕರ್ತ ಕಟ್ಟಾಳುಗಳ ತೋಳ್ಬಲದೊಂದಿಗೆ ಮುನ್ನಡೆದಿದೆ. ಕರ್ನಾಟಕದಲ್ಲಂತೂ RSS 100ನೇ ವರ್ಷಾಚರಣೆಯ ಸಂಭ್ರಮವನ್ನು ಅದ್ಧೂರಿ ಪಥಸಂಚಲನದೊಂದಿಗೆ ಆಚರಿಸುತ್ತಿದೆ. ಪ್ರಭೋ ಶಕ್ತಿ ಮನ ಹಿಂದೂ ರಾಷ್ಟ್ರಾಂಗ ಭೂತ, ಪ್ರಭೋ ಶಕ್ತಿ ಮನ ಹಿಂದೂ ರಾಷ್ಟ್ರಾಂಗ ಭೂತ, ಇಮೇ ಸಾದರಂತ್ವಾಂ ನಮಾಮೋ ವಯಂ. ಹೀಗಿರುವಾಗ ಓಲೈಕೆ ರಾಜಕಾರಣದ ಗುರು ಅಂತ ಕರೆಸಿಕೊಳ್ಳೋ ಕಾಂಗ್ರೆಸ್ ಸರ್ಕಾರದ ಕೆಂಗಣ್ಣು RSS ಮೇಲೆ ಬಿದ್ದಿದೆ. ಇದರ ಫಲವಾಗಿ RSS ಸಂಘಟನೆಯನ್ನು ನಿಷೇಧಿಸುವಂತೆ ಸಿದ್ದರಾಮಯ್ಯಗೆ ಸಚಿವ ಪ್ರಿಯಾಂಕ್ ಖರ್ಗೆ ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಸುದೀರ್ಘ ಪತ್ರ ಬರೆದಿರೋ ಪ್ರಿಯಾಂಕ್ ಖರ್ಗೆ ತಾಲಿಬಾನ್ಗೂ ಹಾಗೂ ದೇಶದಲ್ಲಿರೋ RSSಗೂ ಯಾವುದೇ ವ್ಯತ್ಯಾಸವಿಲ್ಲ ಅಂತಂದಿದ್ದಾರೆ. ಅಲ್ಲದೆ ನನ್ನ ಕೈಯಲ್ಲಿ ಅಧಿಕಾರ ಇದ್ದಿದ್ರೆ ನಾನೇ ಬ್ಯಾನ್ ಮಾಡ್ತಿದ್ದೆ, ಆದರೆ ನನ್ನ ಬಳಿ ಅಧಿಕಾರ ಇಲ್ಲ, ಆ ಕಾರಣಕ್ಕಾಗಿ ನಾನು CMಗೆ ಪತ್ರ ಬರೆದಿದ್ದೀನಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದು RSS ಸೇರಿದಂತೆ ಇತರೆ ಹಿಂದೂ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ. RSS ಮಕ್ಕಳಲ್ಲಿ ಮತ್ತು ಯುವಕರಲ್ಲಿ ದ್ವೇಷವನ್ನು ಬಿತ್ತುತ್ತಿದೆ. ಸಮಾಜದಲ್ಲಿ RSS ಏಕತೆ ಮತ್ತು ಸಂವಿಧಾನದ ವಿರುದ್ಧ ನಕಾರಾತ್ಮಕ ಭಾವನೆಗಳನ್ನು ತುಂಬುತ್ತಿದೆ. ಪೊಲೀಸರ ಅನುಮತಿ ಪಡೆಯದೆ ದೊಣ್ಣೆ ಹಿಡಿದು ಪ್ರದರ್ಶಿಸಲಾಗ್ತಿದೆ. ಇದು ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಿದೆ. ಇದೇ ಕಾರಣಕ್ಕೆ ಶಾಲೆಗಳಲ್ಲಿ ಮತ್ತು ಸಾರ್ವಜನಿಕವಾಗಿ RSS ಚಟುವಟಿಕೆಗಳನ್ನು ನಡೆಸದಂತೆ ನಿರ್ಬಂಧ ಹೇರಬೇಕು ಅಂತ ಪ್ರಿಯಾಂಕ್ ಖರ್ಗೆ ಒತ್ತಾಯಿಸಿದ್ದಾರೆ. ಒಂದು ಹೆಜ್ಜೆ ಮುಂದೆ ಹೋಗಿ RSS ಅನ್ನು ತೀವ್ರವಾಗಿ ಖಂಡಿಸಿರೋ ಪ್ರಿಯಾಂಕ್ ಖರ್ಗೆ ಮಹಿಳೆಯರನ್ನು ಗೌರವಿಸದ, ಈ ದೇಶದ ಸಂವಿಧಾನವನ್ನು ಒಪ್ಪಿಕೊಳ್ಳದ RSS ಕೂಡ ತಾಲಿಬಾನ್ ಇದ್ದಂತೆ ಅಂತ ಹೀಯಾಳಿಸಿದ್ದಾರೆ. ಇನ್ನು ಸಚಿವರ ಪತ್ರಕ್ಕೆ ಕಾಯುತ್ತಿದ್ದವರಂತೆ ವರ್ತಿಸಿರೋ CM ಸಿದ್ದರಾಮಯ್ಯ ಕೂಡ ಈ ಪತ್ರವನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಕಳುಹಿಸಿದ್ದು ಮುಂದಿನ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಈ ಮೂಲಕ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ತಾನು ಹಿಂದೂ ವಿರೋಧಿ ಅನ್ನೋದನ್ನು ಮತ್ತೊಮ್ಮೆ ಜಗಜ್ಜಾಹೀರು ಮಾಡಿದೆ. ತಾನೊಬ್ಬ ಹಿಂದೂ ಆಗಿದ್ದರೂ ಕೂಡ ಪದೇ ಪದೇ ಹಿಂದುತ್ವ, ಹಿಂದೂ ನಾಯಕರನ್ನೇ ಟಾರ್ಗೆಟ್ ಮಾಡ್ತಾ ಇರೋ ಪ್ರಿಯಾಂಕ್ ಖರ್ಗೆ ಅವರ ನಡೆಯನ್ನು ಇಡೀ ಹಿಂದೂ ಸಮಾಜ ವಿರೋಧಿಸುತ್ತದೆ. ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ದೇಶದಾದ್ಯಂತ BJP ನಾಯಕರು ಮತ್ತು ಸಂಘ ಪರಿವಾರದ ನಾಯಕರು ಪ್ರತಿಕ್ರಿಯಿಸಿದ್ದು, ಇದು ಕಾಂಗ್ರೆಸ್ನ ಮುಸ್ಲಿಂ ಓಲೈಕೆಯ ರಾಜಕಾರಣ ಹಾಗೂ ದೇಶ ವಿರೋಧಿ ಮನಸ್ಥಿತಿಗೆ ಸಾಕ್ಷಿ ಎಂದಿದ್ದಾರೆ. 100 ವರ್ಷದ ಸಾರ್ಥಕತೆಯಲ್ಲಿರೋ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನಿಷೇಧ, ನಿರ್ಬಂಧದ ಹೇರಿಕೆ ಇಂದು ನಿನ್ನೆಯದ್ದಲ್ಲ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದಾಗಲೇ RSS ನಿಷೇಧಿಸೋ ಪ್ರಯತ್ನ ಮಾಡಿತ್ತು. 1947ರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆಯುತ್ತಿದ್ದಂತೆ 1948ರಲ್ಲಿ ಗಾಂಧೀಜಿ ಹತ್ಯೆಯಾಯಿತು. ಈ ಹತ್ಯೆಯನ್ನು RSSನ ನಾಥೂರಾಮ್ ಗೋಡ್ಸೆ ಮಾಡಿದ್ದಾರೆ ಅಂತ ಆರೋಪಿಸಿ 4 ದಿನಗಳ ಕಾಲ RSS ಅನ್ನು ನಿಷೇಧಿಸಲಾಗಿತ್ತು. ಅಷ್ಟೇ ಅಲ್ಲ, ಕಾಂಗ್ರೆಸ್ ನಾಯಕಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿಯಾಗಿ ದೇಶವನ್ನು ತುರ್ತು ಪರಿಸ್ಥಿತಿಗೆ ತಳ್ಳಿದಾಗಲೂ RSSಗೆ ನಿಷೇಧ ಹೇರಲಾಗಿತ್ತು. ಅಷ್ಟೇ ಯಾಕೆ, ಬಾಬ್ರಿ ಮಸೀದಿ ಧ್ವಂಸದ ಬೆನ್ನಲ್ಲೇ RSS ವಿರುದ್ಧ ನಿರ್ಬಂಧ ಹೇರಲಾಗಿತ್ತು. ಪದೇ ಪದೇ RSS ವಿರುದ್ಧ ಹಗೆ ಸಾಧಿಸುತ್ತಲೇ ಬಂದಿರೋ ಕಾಂಗ್ರೆಸ್ಗೆ ಈವರೆಗೂ RSS ವಿಚಾರಧಾರೆಗಳನ್ನು ಅಳಿಸಿ ಹಾಕೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಯಾಕೆಂದರೆ RSS ವ್ಯಕ್ತಿ ನಿರ್ಮಾಣದ ಮೂಲಕ ದೇಶ ಕಟ್ಟೋ ಕಾಯಕವನ್ನು ಮಾಡ್ತಿದೆ. ದೇಶಭಕ್ತಿಯ ಜೊತೆಗೆ ದೇಶ ರಕ್ಷಣೆಯ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಕಾಂಗ್ರೆಸ್ ಸರ್ಕಾರದ ದುರಾಡಳಿತವನ್ನು ಜನರಿಗೆ ತಲುಪಿಸಿ ದೇಶದಲ್ಲಿ BJPಯ ಬಾವುಟ ಹಾರಿಸಿದ್ದು ಇದೇ RSS. ಹೆಗಡೆವಾರ್ ಆರಂಭಿಸಿದ್ದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶಕ್ಕೆ ಕೊಟ್ಟಿರೋ ಕೊಡುಗೆ ಅಪಾರ.
ಸ್ವಾತಂತ್ರ್ಯ ಗಳಿಸಿದ 60 ವರ್ಷಗಳಲ್ಲಿ ತನ್ನಿಂದ ಮಾಡೋದಕ್ಕೆ ಅಸಾಧ್ಯ ಅನ್ನೋದನ್ನು ಮಾಡಿ ತೋರಿಸಿದ ಪ್ರಧಾನಿಗಳಾದ ಅಟಲ್ ಬಿಹಾರಿ ವಾಜಪೇಯಿ, ನರೇಂದ್ರ ಮೋದಿಯವರಂತಹ ನಾಯಕರನ್ನು ಈ ದೇಶಕ್ಕೆ ಕೊಟ್ಟಿದ್ದು ಕೂಡ ಆರ್ಎಸ್ಎಸ್ ವಿಚಾರ ಕೆದಕಿದ ಕಾಂಗ್ರೆಸ್. ಕರ್ನಾಟಕದಲ್ಲಿ ಕಾಂಗ್ರೆಸ್ ನಿರ್ನಾಮ ಫಿಕ್ಸ್. ಆರ್ಎಸ್ಎಸ್ ಸಂಘಟನೆಯನ್ನ ಕೆಣಕಿದ ಯಾರೂ ಕೂಡ ಇದುವರೆಗೂ ಅಧಿಕಾರದಲ್ಲಿ ಮುಂದುವರೆದಿರೋ ಉದಾಹರಣೆಗೆ ಇಲ್ಲ. ತನ್ನ ತಂದೆ ಎಐಸಿಸಿ ಅಧ್ಯಕ್ಷ, ತಾನು ಏನು ಮಾಡಿದ್ರೂ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ವರ್ತಿಸ್ತಿರೋ ಪ್ರಿಯಾಂಕ್ ಖರ್ಗೆ ಮಾತು ಕೇಳಿ ಆರ್ಎಸ್ಎಸ್ಗೆ ನಿಷೇಧ ಹೇರುವ ಕಾರ್ಯಕ್ಕೆ ಮುಂದಾದರೆ ಸಿದ್ದರಾಮಯ್ಯ ಕೂಡ ಕುರ್ಚಿ ಬಿಟ್ಟಿಳಿಯೋದು ಪಕ್ಕ. ಈಗಾಗಲೇ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪದೇ ಪದೇ ಹಿಂದೂ ವಿರೋಧಿ ನೀತಿಗಳಿಂದಲೇ ಇಂದು ಜನ ವಿರೋಧವನ್ನು ಕಟ್ಟಿಕೊಂಡಿದೆ. ಈಗಾಗಲೇ ಹಿಂದೂ ವಿರೋಧಿ ನೀತಿಯಿಂದಲೇ ಕೇಂದ್ರದಲ್ಲಿ ಅಧಿಕಾರ ಕಳೆದುಕೊಂಡಿರೋ ಕಾಂಗ್ರೆಸ್ ಕರ್ನಾಟಕದಲ್ಲೂ ಅದೇ ಹಾದಿಯಲ್ಲಿ ನಡೆಯೋದು ಖಚಿತ. ಅನಧಿಕೃತ ಮದರಸಾಗಳ ಮೇಲಿಲ್ಲ ಕ್ರಮ. ಕರ್ನಾಟಕದಲ್ಲಿ ಸದ್ಯ ಸಾವಿರಾರು ಅನಧಿಕೃತ ಮದರಸಾಗಳು ಕಾರ್ಯನಿರ್ವಹಿಸುತ್ತಿವೆ. ಪುಟ್ಟ ಮಕ್ಕಳಿಗೆ ಧರ್ಮ ಬೋಧನೆಯ ಕೆಲಸವನ್ನು ಮದರಸಾಗಳು ಮಾಡ್ತಿವೆ. ಧರ್ಮಕ್ಕಾಗಿ ಪ್ರಾಣತ್ಯಾಗ, ಉಗ್ರಗಾಮಿ ಚಟುವಟಿಕೆಗಳಿಗೆ ಪ್ರೇರೇಪಣೆಯನ್ನು ಕೊಡಲಾಗ್ತದೆ ಅನ್ನೋ ಆರೋಪ ಕೇಳಿಬರ್ತಿದೆ. ಅಕ್ರಮ ಮದರಸಾಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಭಯಪಡೋ ಕಾಂಗ್ರೆಸ್ ಸರ್ಕಾರ ಆರ್ಎಸ್ಎಸ್ ಮೇಲೆ ಕತ್ತಿ ಮಸಿಯೋ ಕೆಲಸ ಮಾಡ್ತಿದೆ. ಭಾರತದಲ್ಲಿ ಇದುವರೆಗೂ ನಡೆದಿರೋ ನೂರಾರು ವಿಪತ್ತು, ಪ್ರಾಕೃತಿಕ ವಿಕೋಪದ ಸಂದರ್ಭದಲ್ಲಿ ಆರ್ಎಸ್ಎಸ್ ಜನಸೇವೆ ಮಾಡಿತ್ತು. ಮಾತ್ರವಲ್ಲ, ಮಾಡುತ್ತಲೇ ಇದೆ. ಜನರಿಗೆ ಬದುಕು ಕಟ್ಟಿಕೊಳ್ಳೋದಕ್ಕೂ ನೆರವಾಗಿದೆ. ವಿದ್ಯಾರ್ಥಿ ದಿಸೆಯಿಂದ ಆರಂಭಿಸಿದ ಬದುಕಿನ ಎಲ್ಲ ಹಂತಗಳಲ್ಲೂ ಸಮಾಜವನ್ನು ಸುಭದ್ರಗೊಳಿಸುವತ್ತ ಆರ್ಎಸ್ಎಸ್ ಕಾರ್ಯನಿರ್ವಹಿಸುತ್ತಿದೆ. ಹೀಗಾಗಿ ಆರ್ಎಸ್ಎಸ್ಗೆ ನಿಷೇಧ, ನಿರ್ಬಂಧದ ಭಯವಿಲ್ಲ. ಆರ್ಎಸ್ಎಸ್ ಕೇವಲ ಒಂದು ಸಂಘಟನೆಯಾಗುವುದಿಲ್ಲ, ಹಿಂದೂಗಳ ಬದುಕಿನ ಭಾಗವಾಗಿದೆ. ಎಂಥ ನಿಷೇಧ ಹೇರಿದ್ರೂ ಕೂಡ ಆರ್ಎಸ್ಎಸ್ನ ತತ್ವಗಳನ್ನು ಅಳಿಸಿ ಹಾಕೋದಕ್ಕೆ ಸಾಧ್ಯವಿಲ್ಲ. ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ಸ್ಥಳ ನೀಡದೇ ಇದ್ದರೆ ಏನಾಯಿತು? ಪ್ರತಿ ಹಿಂದೂಗಳ ಮನೆಯಲ್ಲೂ ಆರ್ಎಸ್ಎಸ್ ಚಟುವಟಿಕೆ ನಡೆಯೋದು ಖಚಿತ. ಬಿಜೆಪಿ ನಾಯಕರು ಈಗಾಗಲೇ ಪ್ರಿಯಾಂಕ್ ಖರ್ಗೆಗೆ ಸವಾಲು ಹಾಕಿದ್ದು, ತಾಕತ್ತಿದ್ರೆ ಮದರಸಾಗಳನ್ನು ಮುಚ್ಚೋ ಧೈರ್ಯ ಮಾಡಿ ಅಂತಂದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಮತ ನೀಡಿದ ಹಿಂದೂಗಳು ಒಮ್ಮೆ ಯೋಚಿಸಿ ನೋಡಬೇಕು. ಮುಂದಿನ ಚುನಾವಣೆಯಲ್ಲಿ ಆರ್ಎಸ್ಎಸ್ ಮೇಲೆ ನಿರ್ಬಂಧ ಹೇರುವ ತಮ್ಮ ಮಾತೆ ಮುಳುವಾಗಲಿದೆ. ಪಕ್ಷ ಬಿಡಿ, ನೀವು ಅಧಿಕಾರಕ್ಕೆ ಬರೋದು ದೂರದ ಮಾತು ಅಂತ ಬಿಜೆಪಿ ನಾಯಕರು ಭವಿಷ್ಯ ನುಡಿದಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ, ಸಚಿವರು ಆರ್ಎಸ್ಎಸ್ ಮೇಲೆ ನಿಷೇಧ, ನಿರ್ಬಂಧ ಹೇರುವ ಮಾತುಗಳನ್ನು ಆಡ್ತಿದ್ದಾರೆ. ಆರ್ಎಸ್ಎಸ್ ಮಾತ್ರ ತಲೆ ಕೆಡಿಸ್ಕೊಂಡಿಲ್ಲ. ಬದಲಾಗಿ ತನ್ನ ಶತ ಸಂವತ್ಸರದ ಸಂಭ್ರಮಾಚರಣೆಯಲ್ಲಿ ಮಿಂದೇಳ್ತಿದೆ. ಎಲ್ಲೆಡೆ ಶ್ರದ್ಧೆ, ಶಿಸ್ತಿನೊಂದಿಗೆ ಆಕರ್ಷಕ ಪಥ ಸಂಚಲನ ನಡೆಸುತ್ತಿದೆ. ಟೀಕೆಗೆ ಕಾರ್ಯವೇ ಉತ್ತರ ಅನ್ನೋ ಮಾತಿದೆ. ಅದೇ ಹಾದಿಯಲ್ಲೇ ಆರ್ಎಸ್ಎಸ್ ಮುನ್ನಡೀತಿದೆ. ಕಾಂಗ್ರೆಸ್ ನಾಯಕರ ಎಡಪಂಥೀಯ ವಿಚಾರಧಾರೆಗಳಿಗೆ ಕ್ಯಾರೆಯೊಂದಿಲ್ಲ. ತ್ವಯಾ ಹಿಂದೂ ಭೂಮೇ ಸುಖಂ ವರ್ಧಿತೋಹಂ, ತ್ವಯಾ ಹಿಂದೂ ಭೂಮೇ ಸುಖಂ ವರ್ಧಿತೋಹಂ. ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಎನ್ನುವ ಉದಾತ್ತ ಧ್ಯೇಯವನ್ನು ಹಾಗೂ ಸದಾ ವತ್ಸಲೆ ಮಾತೃಭೂಮೆ ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ ಅನ್ನೋ ಮಂಗಳಕರ ಸಾಲುಗಳು ಈ ಮಣ್ಣಿನಲ್ಲಿ ಬೆರೆತ ಆರ್ಎಸ್ಎಸ್ನ ತತ್ವ ಗುಣಗಳನ್ನು ಸಾರುತ್ತಿದ್ದು, ಪ್ರಿಯಾಂಕ್ ಖರ್ಗೆಯಂತಹ ಸಣ್ಣ ನಾಯಕರ ಮಾತುಗಳು ಆರ್ಎಸ್ಎಸ್ ಅನ್ನೋ ಮಹಾವೃಕ್ಷದ ಬೇರುಗಳನ್ನು ತಲುಪೋದಕ್ಕೆ ಸಾಧ್ಯವಿಲ್ಲ. ಇದು ಎಲ್ಲರಿಗೂ ಅರಿವಿರೋ ಸತ್ಯ. ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ, ಸನಾತನ ಯುಗ ಆರಂಭ.